ಆತ್ಮೀಯರೇ, ಕಲಿಕೆಯನ್ನು ಸಂತಸದಾಯಕವಾಗಿ ಕಲಿಸುವುದು ಒಂದು ಸವಾಲಿನ ಕೆಲಸವಾಗಿದೆ. ಆ ನಿಟ್ಟಿನಲ್ಲಿ ಗಣಿತ ಎಂಬುದು ಮಕ್ಕಳಿಗೆ ಕಬ್ಬಿಣದ ಕಡಲೆಯಾಗದೆ ಅದು ಸಂತಸದಾಯಕವಾಗಿ ಆಟವಾಡುತ್ತಾ ಪಾಠವನ್ನು ತಿಳಿದುಕೊಂಡು ಮಾಡಿ ಕಲಿ ನೋಡಿ ಕಲಿ ಎನ್ನುವ ತತ್ವದ ಅಡಿಯಲ್ಲಿ ಇವತ್ತಿನ ದಿವಸ ಕೋನಗಳನ್ನು ಯಾವ ರೀತಿ ರಚನೆ ಮಾಡಬೇಕು ಮತ್ತು ಅಳತೆಯನ್ನು ಯಾವ ರೀತಿ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಎಂಬುದನ್ನು ಒಂದು ಪ್ರಾಯೋಗಿಕವಾಗಿ ಇಲ್ಲಿ ಮಾಡಿ ತೋರಿಸಲಾಗಿದೆ. ದಯವಿಟ್ಟು ವೀಕ್ಷಿಸಿ, ಆಲಿಸಿ, ಆನಂದಿಸಿ. ಧನ್ಯವಾದಗಳು. ಹಲೋ ಹಲೋ, ಊಟ ಆಯ್ತಾ? ಇವಾಗ ನಾವೇನು ಮಾಡೋಣ ಗೊತ್ತಾ? 6ನೇ ಕ್ಲಾಸಿಂದು ಗಣಿತ ಪುಸ್ತಕದಲ್ಲಿ ನಾವು ಮೊನ್ನೆ ಏನು ಕಲ್ತೀವಿ? ಕೋನಗಳ ಬಗ್ಗೆ ಕಲ್ತ್ರಿ. ಕೋನವನ್ನು ಎದರಲ್ಲಿ ಅಳಿತಾರಮ್ಮ? ಕೋನ ಮಾಪಕದಿಂದ. ಹೌದಾ? ಈಗ ಈ ಪೇಜ್ ನಂಬರ್ ಎಷ್ಟಿದು? 39. ಆ 39 ಇದರಲ್ಲಿ ಕೊಟ್ಟಿರ್ತಕ್ಕಂಥ ಕೋನಗಳನ್ನು ಅಳತೆ ಮಾಡೋಣ ಈಗ ನಾವು. ಇಲ್ಲಿ ಬರ್ರಿ, ಯಾರು ಒಬ್ರು ಬರ್ರಿ. ಫಸ್ಟ್ ಪ್ರಜ್ವಲ್, ನೀ ಬಾ, ಇದನ್ನ ಅಳತೆ ಮಾಡ್ಬಾಪ, ಇದನ್ನ ಅಳತೆ ಮಾಡ್ಬಾ. ಫಸ್ಟ್ ಇವು ಚಿಕ್ಕದಾಗಿರೋ ಅಳತೆ ಮಾಡೋಣ, ಆಮೇಲೆ ಇದನ್ನ ಅಳತೆ ಮಾಡೋಣ. ಇದು ಒಂದು ವಿಶೇಷ ಐತಿ, ಇದು ವಿಶೇಷ ಐತಿ. ಇದು ನಂತರದಲ್ಲಿ ಅಳತೆ ಮಾಡೋಣ. ಓಕೆ, ಈಗ ಬರ್ತೀಯಾ? ಬಾಯ್ ಕಟ್. ಫಸ್ಟ್ನೇ ಕೋನ ಅಳಿತಾನೆ. ಅಳಿಯಪ್ಪ ನೋಡೋಣ ಎಷ್ಟೈತಿ. ನೀವು ಎಲ್ಲಾರು ಅಳಿರಿ, ಅಳಿ. ನೀವು ಕೈ ನಿಮ್ಮ ಕೋನ್ ಮಾಪ್ ತೆಗೀರಿ. 80 ಡಿಗ್ರಿ ಅಳದಿರಮ್ಮ. 80 ಡಿಗ್ರಿ ಐತೆ ನೋಡ್ರಿ. ಕರೆಕ್ಟ್ ಐತಾ? ಪ್ರಜ್ವಲ, ಇಲ್ಲಿ ಅಳತಿ ಮಾಡಿ ನೋಡಿ. ಮಿನಿಮೆ ಹೆಂಗೆ ಅಳತಿ ಮಾಡಿದಿ? ಇವಾಗ ಸರಿಯಾಗಿ ಕೋನ್ ಮಾಪ್ಕ ಕರೆಕ್ಟಾಗಿ ಇಲ್ಲೇ ಮೆಜರ್ಮೆಂಟ್ ಮಾಡ್ತಾನ ನೋಡಬೇಕು. ನೋಡೋದು ಸರಿ ಇಟ್ಟೇನಿ. ಹಾಂ, ಕರೆಕ್ಟಾಗಿ ಐತೆ. ಹಾಂ, ನೋಡು. ರೈಟ್. ಇದು ಅದು ಏನಾಗಬೇಕು? ಕರೆಕ್ಟಾಗಿ ಆ ಲೈನು ನಿಮ್ಮ ಕೋನ್ ಮಾಪಕದಲ್ಲಿ ಇರ್ತಕ್ಕಂಥ ಲೈನು ನೇರವಾಗಿ ಸೇರಬೇಕು. ಅಂದಾಗ ಅದು ನೀವು ಅಳತಿ ಮಾಡಿದ್ದು ಸರಿ ಇರ್ತಾ. 80 ಡಿಗ್ರಿ ಐತೆ ಎಲ್ಲರದ್ದು? ಹಂಗೆ ಬಂದೈತ್ಯಾ? ನಿಂದಮ್ಮ, ನಿಂದು 80 ಡಿಗ್ರಿ ಸರ್. ಓಕೆ, ನಿಂದು ಅಮೃತ, ನಿಂದು ಕರೆಕ್ಟ್ ಐತ್ಯಾ? ಓಕೆ, ಇಲ್ಲಿ ಓಕೆ. ನೆಕ್ಸ್ಟ್ ನಿಂದಮ್ಮ, ನಿಂದು ಓಕೆ 80 ಡಿಗ್ರಿ. ನೆಕ್ಸ್ಟ್ ಅಳತಿ ಮಾಡು. ಫೈಜಾಬಾನು ನೀನು ಮಾಡು. ನೆಕ್ಸ್ಟ್ ಎಲ್ಲರೂ ಮಾಡ್ರಿ. ಆಕಿ ಮೇಲೆ ಎಷ್ಟೈತಮ್ಮ? ಎಲೆ ಹೆಂಗೆ ಹಿಡಿದಿ? ಎಲ್ಲಿ 60 ಡಿಗ್ರಿ ಬಂದೈತೇನಪ್ಪ? ಎಲೆ ಹೆಂಗೆ ಹಿಡ್ದಿ ನೀನು ಅದನ್ನು? ಇಲ್ಲ, ತಪ್ಪು. ಈ ಕಡೆ ಯಾವುದು ಹಿಡಿದ್ರು ಬರ್ತದೆ. ಹಾಂ, ಈಗ ಆ ಕಡೆ ಹಿಡಿಯೋಕ್ಕಿಂತ ಈ ಕಡೆದು ಇಲ್ಲೇ ಐತಲ್ಲ, ಅದು ಬೇಸ್ ಹಿಂಗೆ ಐತಲ್ಲ, ಈ ಕಡೆದು. ಹಾಂ, ಈಗ ಅದನ್ನೆರಡು ಸರಿಯಾಗಿ ಸೇರಿಸಲ್ಲೇ. ಹಾಂ, ಎಷ್ಟಿದೆ ನೋಡಲ್ಲಿ. ಕೆಳಗಿನ ಲೈನ್ ನೋಡ್ಬೇಕು. ಈ ಗೆರೆ ಆ ಕಡೆ ಐತಿ, ಬಲಗಡೆ ಐತಿ. ಬಲಗಡೆ ಇದ್ದಾಗ ಕೆಳಗಿನ ಅಂಕಿ ನೋಡ್ಬೇಕು. ಕೆಳಗಿನ ಅಂಕಿ 120 ಎಷ್ಟೈತಿ ಹೇಳ್ರಿ ಈಗ? 120. ಹಾಂ, ನಾವು ಯಾವಾಗ ಯಾವ ಅಂಕಿಗಳನ್ನು ನೋಡ್ಬೇಕು? ಕೋನ್ ಮಾಪಕದಲ್ಲಿ ಬಲಗಡೆ ಇದ್ದಾಗ ಕೆಳಗಿನ ಅಂಕಿಗಳನ್ನು ನೋಡ್ಬೇಕು, ಎಡಗಡೆ ಇದ್ದಾಗ ಮೇಲ್ಗಡೆ ಅಂಕಿ. ಅದಾವಿಲ್ಲ? 2 ಅದಾವಿಲ್ಲ ಅಲ್ಲಿ ಅಂಕಿ? ಹಾಂ, ಓಕೆ. ನೀವು ಬಲಗಡೆ ಲೈನ್ ಹಿಡ್ಕೊಂಡ್ರು ಅಷ್ಟೇ ಬರ್ಬೇಕು ಅಳತಿ, ಎಡಗಡೆ ಲೈನ್ ಹಿಡಿದ್ರು ಅಷ್ಟೇ ಅಳತಿ ಬರ್ಬೇಕದು. ಹೌದಿಲ್ಲ? ಎಲ್ಲಾರ್ದು ಅಷ್ಟೇ ಬಂತು? ನಿಂದು ಆದರ್ಶ, ನಿಂದಮ್ಮ ಸುನಿತಕ್ಕ ಎಷ್ಟು ಬಂದೈತಿ? 120 ಬಂತಾ? ಓಕೆ, ಡನ್. ಹಾಂ, ಈಗ ಒಂದು ವಿಶೇಷ ಕೊಟ್ಟಾರ ನೋಡ್ರಿ. ಇಲ್ಲಿ ಇನ್ನೊಂದು ಐತಿ ನೋಡ್ರಿ, ಇದು ವಿಶೇಷ. ಇದು ಹೊರಗಡೆ ಕೋನ ಕೊಟ್ಟಾರ ಅವ್ರು. ಹೊರಗಡೆ ಅದನ್ನ ಹೆಂಗೆ ಅಳತಿ ಮಾಡಬೇಕು? ಯಾರು ಹೇಳ್ತೀರಿ? ಹಾಂ, ನೋಡ್ರಿ, ಇದು ವಿಶೇಷವಾಗಿ ಐತೆ ಅದು. ಹಾಂ, ಹೊರಗಡೆ ಐತಿ. ಇದನ್ನ ಹೆಂಗೆ ಅಳತಿ ಮಾಡ್ತೀರಿ? ಯಾರು ಹೇಳ್ತೀರಿ? ನೀವು ಫಸ್ಟ್ ಅಳತಿ ಮಾಡಿರಿ. ಒಬ್ರು ಅಳತಿ ಮಾಡಿ ನೋಡೋಣಂತ ನಿಮ್ಗೆ ಏನೇನು ಉತ್ತರ ಬರ್ತಾವೆ. ಇಲ್ಲಿ ನೋಡ್ರಿ, ಸ್ವಲ್ಪ ಅರ್ಥ ಮಾಡ್ಕೊರಿ ಐತಿಗೆ. ಈಗ ಇಲ್ಲೇ ಕೋನ ಏನು ಕೊಟ್ಟಾರ ಅವರು? ಈಗ ಹೊರಗಡೆ ಐತಿ, ಕೋನವನ್ನು ಹೊರಗಡೆ ಅಳತಿ ಮಾಡ್ರಿ ಅಂದಾರ ಅವರು. ಒಳಗಡೆ ಕೋನ ಅಳತಿ ಮಾಡಂತ ಹೇಳಿಲ್ಲ ಅವ್ರು ಯಾವ ಕೋನ ಅಳತಿ ಮಾಡಕ್ಕೆ ಹೇಳ್ಯಾರ? ಹೊರಗಡೆ ಕೋನ ಅಳತಿ ಮಾಡಕ್ಕೆ ಹೇಳ್ಯಾರ. ಅವಾಗ ನೀವು ಹೆಂಗೆ ಮಾಡ್ಬೇಕು? ಹೊರಗಡೆ ಕೋನ ಅನ್ನೋಕ್ಕಿಂತ ಮೊದಲು ನಾವೇನು ಮಾಡ್ಬೇಕು? ಇಲ್ಲಿ ಒಳಗಡೆ ಎಷ್ಟೈತಿ ನೋಡ್ಕೊಂಬಿಡ್ರಿ. ಫಸ್ಟ್ ಅದನ್ನ ಅಳೀರಿ, ನೋಡೋಣ ಎಷ್ಟು ಬರುತ್ತೆ. ನೋಡೋ ಎಷ್ಟು ಬಂತದು? ಹಾಂ, ಓಕೆ.
ಓಕೆ ಎಷ್ಟು ಬಂತದು? 100 ಸರ್. ಓಕೆ ಅದು 100 ಮಾಪ್ಕತಿ ಹೇಳ್ತೀನಿ ಫೋನ್ ಮಾಪ್ಕತಿ. ಇಲ್ಲಿ ನೋಡ್ರಿ ಇದು 100 ಐತಿ. ಯಾವುದು? ಒಳಗಡೆ ಕೋನ 100 ಐತಿ. ಒಳಗಡೆ ಕೋನ 100 ಐತಿ. ಇಲ್ಲಿ ನಮಗಿಲ್ಲಿ ಅವರು ಹೇಳಿದ್ದು ಯಾವ್ದು ಹೇಳ್ಯಾರ? ಹೊರಗಡೆ ಕೋನ ಹೇಳ್ಯಾರ. ಸೊ ಹೊರಗಡೆ ಕೋನ ಅವ್ರು ಹೇಳಿದಾಗ ನಾವೇನು ಮಾಡ್ಬೇಕು? ಪೂರ್ಣ ಕೋನದ ಮೊತ್ತ ಎಷ್ಟಿರ್ತೈತಿ ಹೇಳ್ರಿ? ಪೂರ್ಣ ಕೋನದ ಮೊತ್ತ ಎಷ್ಟು? 380 ಅಲ್ಲಪ್ಪ. ವೃತ್ತದ ಪೂರ್ಣ ಕೋನ ಎಷ್ಟು? 360 ಡಿಗ್ರಿ. ಎಷ್ಟಿರ್ತ? ಆ 360ರಲ್ಲಿ ಈ 100 ಕಳೀರಿ ಎಷ್ಟಾಯ್ತೈತಿ? ಹಾಗಾದ್ರೆ ಇದು ಎಷ್ಟೈತಿ? ಈ ಕೋನ ಎಷ್ಟೈತಿ? 260 ಡಿಗ್ರಿ ಅಂತ ಓದ್ಬೇಕು. ಆಮೇಲೆ ಇವಕ್ಕೆಲ್ಲ ಹೆಸರು ಕೊಡ್ರಿ. ಇವಕ್ಕ ಕೋನವನ್ನು ಬರೀಲಿಕ್ಕೆ ಹೆಸರು ಕೊಟ್ಟು ಕೋನವನ್ನು ಬರೆದು ಈ ಸದ್ ಬರೆದು ತೋರಿಸ್ತೀರಾ? ಹಾಂ ಬರೀರಿ, ಈ ಸದ್ ಬರೀರಿ, ಎಲ್ಲರೂ ಬರೀರಿ, ವರ್ಕ್ ಮಾಡ್ರಿ ಎಲ್ಲರೂ ಬರೀರಿ ಅದನ್ನು ನೀಟಾಗಿ. ಓಕೆ ಮಾಡ್ರಿ, ಮಾಡಿ 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 ಮಾಡಿ. ಎಲ್ಲೈತಿ ಕೋನ್ ಮಾಪ್ಕ? ಎಲ್ಲೈತಿ?